ಎಲ್ಲರೂ ಉದ್ಯೋಗ ಸಿಗ್ಬೋದು ಅಂತ ಏನು ಮಾಡಿದ್ರೆ, ಯಾಕೆ ಅದೇ ಪೂರ್ವದಲ್ಲೇ ನಮ್ಮ ನೆಹರು ಅವ್ರು ಮಿಕ್ಸ್ಡ್ ಎಕಾನಮಿ ಮಾಡಿ ಏನೋ ಒಂದು ಮಾಡಲಿಕ್ಕೆ ಹೋದ್ರು, ಅದು ಆಗಲಿಲ್ಲ. ಅಲ್ಲಿ ಅಧಿಕಾರಶಾಹಿ ವರ್ಗದವರು ಇಡೀ ದೇಶದ ಅರ್ಥವ್ಯವಸ್ಥೆ ಹಾಳು ಮಾಡಿ ಹೋಗ್ಬಿಟ್ರು. ನೆಹರು ಅವರು ವಿಚಾರ ಮಾಡಲೇ ಇಲ್ಲ ಗಾಂಧಿ ಯಾಕೆ ಹೇಳಿದರು ಅನ್ನುವಂಥ ಮಾತನ್ನು. ಈ ಮನಮೋಹನ್ ಸಿಂಗ್ರು ಅದನ್ನು ಮಾಡಿದರು. ಇವು ಎಲ್ಲ ಪರಿಸ್ಥಿತಿ ಹೆಂಗಾಗಿದೆ ಇವತ್ತು. ಇವತ್ತು ಇಂಡೋನೇಷ್ಯಾ ಇರಲಿ, ಶ್ರೀಲಂಕಾ ಇರಲಿ, ಏನಪ್ಪ ಇಂಡೋನೇಷ್ಯಾ ಅಂತ ವೇಶ್ಯಾವೃತ್ತಿ ಕೇಂದ್ರ ಆಗಿಬಿಟ್ಟದಲ್ಲೇ. ಕಾಳರು, ಲೂಟಿಕೋರು. ಇವತ್ತು ನೋಡಿ ಒಂದು ಪ್ರವಾಹ ಬಂದ ತಕ್ಷಣ ಇಂಡೋನೇಷ್ಯಾದಾಗ ಲೂಟಿಕೋರು ಎಲ್ಲ ಹೊಡ್ಕೊಂಡು ಹೋಗಿಬಿಟ್ಟಿದ್ದಾರೆ. ಅಂದ್ರೆ ಪರಿಸ್ಥಿತಿ ಆರ್ಥಿಕವಾಗಿ ಅಷ್ಟು ಅಭದ್ರತೆ ಕಾಡ್ಲಿಕ್ಕೆ ನಮಗಂದು. ಒಬ್ಬ ವ್ಯಕ್ತಿ ತುಡುಗಾಗ್ತಾನೆ, ಒಬ್ಬ ವ್ಯಕ್ತಿ ಹೆಣ್ಮಗಳು ವೇಶ್ಯ ಆಗ್ತಾಳೆ, ಮತ್ತೇನೂ ಆಗ್ತಾಳೆ. ಅದರ ಕಾರಣ ಏನು? ಅದಕ್ಕೆ ಕಾರಣ ಕೇವಲ ಸೋಷಲ್ ಸಿಸ್ಟಮ್ ಅಷ್ಟೇ ಅಲ್ಲ, ಆರ್ಥಿಕ ಪರಿಸ್ಥಿತಿ ದಿವಾಳಿ ಇದ್ದಂಥದ್ದು. ಅದನ್ನು ಅಂಬೇಡ್ಕರ್ ಅವ್ರು ಹೇಳಿದಂಥ ಮಾತನ್ನು ಭಾಳ ನೆನಪಲ್ಲೇ ನಾವು ಇವತ್ತು ವಿಚಾರ ಮಾಡ್ಬೇಕು. ಅದಿಲ್ಲ ನಮ್ಮಲ್ಲಿ ಎಲ್ಲಿವರೆಗೆ ಆರ್ಥಿಕ ಸಮಾನತೆ ಬರೋದಿಲ್ಲವೋ ಅಲ್ಲಿ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಸಮಾನನ ಎಲ್ಲ ದೇಶದ ಪರಿಸ್ಥಿತಿ ಅಷ್ಟೇ. ಇವು ದಕ್ಷಿಣ ಏಷ್ಯಾ ತೊಗೊಳ್ರಿ, ಯಾವ ದೇಶ ತೊಗೊಳ್ತೇವ್ರಿ ನಾವು. ಬಾಂಗ್ಲಾ ತೊಗೊಳ್ರಿ, ಶ್ರೀಲಂಕಾ ತೊಗೊಳ್ರಿ, ಮಾಲ್ದೀವ್ಸ್ ತೊಗೊಳ್ರಿ, ಮ್ಯಾಲೆ ನೇಪಾಳಕ್ಕೆ ಹೋಗ್ರಿ, ಬೇಡ ಮತ್ತು ನೀವು ಬಂದು ಮೈನ್ಮಾರ್ಗೆ ಬರ್ರಿ, ಇಂಡೋನೇಷ್ಯಾಕ್ಕೆ ಹೋಗ್ರಿ, ಮಲೇಷ್ಯಾಕ್ಕೆ ಹೋಗ್ರಿ, ಜಪಾನ್ ಅಂದ್ಬಿಟ್ಟು ಉಳಿದೆಲ್ಲ ದೇಶಗಳು, ಫಿಲಿಪೀನ್ಸ್ಗೆ ಹೋಗ್ರಿ, ಎಲ್ಲೂ ಹಿಂಗೆ ಬಿರುಗಾಳಿ. ಇದಕ್ಕೇನು ಪರಿಹಾರ ಏನಂತ ಇದಕ್ಕೆಲ್ಲ? ಯಾಕಂದರೆ ಸಮುದ್ರದ ನರಗಿದ್ದಾವೆ, ದ್ವೀಪಗಳಿದ್ದಾವೆ, ಕೆಲವೊಂದು ಪರ್ಯಾಯ ದ್ವೀಪಗಳಿದ್ದಾವೆ, ಮತ್ತೇನು ಅದಾವೆ ಎಲ್ಲನೂ ಪಾಪ ಇದ್ರ ಪರಿಸ್ಥಿತಿ. ಸಮುದ್ರ ಏಕಾಏಕಿ ನಮಗೆ ಸುನಾಮಿಗಳನ್ನು ದೊಡ್ಡ ಹೊಡ್ತದ್ರೆ ಸುನಾಮಿಗಳು. ಇದರಿಂದ ಹೆಚ್ಚಿಗೆ ತನ್ನಂಥ ಪ್ರೊಟೆಕ್ಷನ್ ಮಾಡಿದ್ಕೊಂಡಂಥ ದೇಶ ಯಾವುದಿಲ್ಲ ಅದು ಜಪಾನ. ಅಲ್ಲೂ ಭಾಳ ಭೂಕಂಪ ಆಗ್ತಿತ್ತು, ಮತ್ತೇನೂ ಆಗ್ತಿತ್ತು. ಆದರೂ ನಿರಂತರ ಹೋರಾಟಗಾರರು ಅವರು ಎಚ್ಚರದ ದಿನ ತಮ್ಮದು ಎಷ್ಟು ಸಾಧ್ಯ ಈ ಒಂದು ಏನದ ನೈಸರ್ಗಿಕ ಒಂದು ತೊಂದರೆ ಕೊಡುವಂಥ ಪರಿಸ್ಥಿತಿ ಇದೆಯಲ್ಲ, ಅದ್ರದ್ದು ಭಾಳಷ್ಟು ನಾನು ಅಂದಾಜು